ಮೋಕ್ಷಕ್ಕೆ ಹೋಗ್ತಾನೆ ಫಲ ಸಿಗತ್ತೆ ಅಂತ ಹೇಳಿಲ್ಲ, ವೈಕುಂಠಕ್ಕೆ ಹೋಗ್ತಾನೆ ಅಂತ ಬಾಯಿ ಬಿಟ್ಟು ವೈಕುಂಠ ಅನ್ನೋ ಪದ ಹಾಕಲಿಲ್ಲ, ಅಥವಾ ಅನಂತಾಸನ ಶ್ವೇತದ್ವೀಪ ಯಾವುದೂ ಹೇಳಿಲ್ಲ. ಯಾತಿ ತತ್ ಕ್ಷೇಮಧಾಮ, ಧಾಮ ಅಂದರೆ ಮನೆ, ಮನೆಗೆ ಹೋಗ್ತಾನೆ. ನಿಮಗೆ ಯಾರ ಮನೆ ತುಂಬ ಕ್ಷೇಮ ಸೇಫ್ಟಿ? ಯಾರ ಮನೆ ಅಂದರೆ ಯಾರ ಮನೆ? ಯಾರ್ದು ಮನೆ ಇಲ್ಲ. ಏನಾಗತ್ತೋ ಯಾರ ಮನೆಗೆ ಯಾವ ಕಾಲ ಯಾವುದು ಗೊತ್ತಿಲ್ಲ. ನಿಮಗೆ ನಿಜವಾದ ಕ್ಷೇಮ ಸಿಗಬೇಕು ಅಂದರೆ ಒಂದೇ ಇರೋದು ಮನೆ. ಆ ಮನೆ ಯಾರ್ದು? ಕ್ಷೇಮಧಾಮ, ಆ ಭಗವಂತನ ಮನೆ ಅಂತ ಹೇಳಿಬಿಡ್ತಾರೆ. ಅದು ವೈಕುಂಠನೇ. ಅದು ಆದರೆ ಬರೆಯಲ್ಲ, ಜನರಿಗೆ ಎಚ್ಚರಿಸ್ತಾ ಇದ್ದಾರೆ, ಕ್ಷೇಮ ಇರೋಂಥ ಮನೆಗೆ ಹೋಗ್ತೀರಿ. ಅದು ಯಾವ ಮನೆಯನ್ನಾರು ಆಗ್ಬಹುದು. ನಿಮ್ಮ ಮನೆಯೇ ಕ್ಷೇಮಧಾಮ ಆದರೆ ನಿಮ್ಮ ಮನೆಯೇ ಕ್ಷೇಮಧಾಮ, ಆರಾಮಾಗಿರ್ತೀರಿ ಅಂತ ಈ ಕ್ಷೇಮಧಾಮ ಅಂತ ಒಂದು ಸ್ವರಸವಾದ ಪದ ಹಾಕಿದರು. ಯಾವ ಹೆಸರು ಬರಲಿಲ್ಲ ಅವರು. ಒಟ್ಟು ನಿಮಗೆ ಸೇಫ್ಟಿ, ರಕ್ಷಣೆ ಸಿಗತ್ತೆ ಅನ್ನೋದರಲ್ಲಿ ತಾತ್ಪರ್ಯ ಅಂತ ಈ ಭಾಗವತ ದಶಮಸ್ಕಂದದ ಫಲ ಕೊನೆಗೆ 105ನೇ ಅಧ್ಯಾಯದ ಕೊನೆಗೆ ಮುಗಿಸ್ತಾರೆ. ಇಂತಹ ಇಡೀ ಈ ದಶಮಸ್ಕಂದ ಭಾಗವತದ ಸಂಗ್ರಹ ರಾಯರು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಪದಗಳಲ್ಲಿ ಮಾಡಿಕೊಟ್ರು. ಈ ಮುಂದಕ್ಕೆ ಒಂದು 2-3 ಪದ್ಯಗಳ ಒಂದು ಸರಳವಾದ ಅರ್ಥ. ಇಲ್ಲಿ 24ನೇ ಪದ್ಯ ಮುಗೀತು ಈಗಾಗಲೇ. ವಿಪ್ರಾದ್ ಆಕರಣ್ಯ ಧರ್ಮಂ ಅಂತ ಹೇಳ್ತಾ ಒಂದು ಓತಿಕೇತದ ಒಂದು ವಿಚಾರ ಬರುತ್ತೆ. ಆ ಓತಿಕೇತಕ್ಕೆ ಮುಕ್ತಿ ಕೊಡ್ತಾನಂತೆ ಈ ಭಗವಂತ. ಅದೊಂದು ಕಥೆ ಬರುತ್ತೆ, ಅಪರೂಪದ ಕಥೆ. ಓತಿಕೇತದ ರೂಪದಲ್ಲಿರೋ ಒಬ್ಬ ಮನುಷ್ಯನಿಗೆ ದಿವ್ಯ ರೂಪವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ನಂತರ ವೈದೇಹಗೇಹಂ ಅಂತ ಆ ರಾಜನ ಮನೆಗೆ ಹೋಗಿ ಅವನು ಭಕ್ತ, ಅತ್ಯಂತ ಭಕ್ತ, ಅವನ ಮನೆಗೆ ಹೋಗಿ ಕೃಷ್ಣ ಅನುಗ್ರಹ ಮಾಡಿ ದ್ವಾರಕೆಗೆ ಬರ್ತಾನೆ ಅಂತ ವರ್ಣನೆ ಮಾಡಿ, ನಂತರ ಗೀತಾ ತತ್ವೋಪದೇಶಾತ್ ರಣಮುಖ ವಿಜಯಸ್ ಯಾಚರನ್ ಸಾರಥಿತ್ವಂ, ಒಬ್ಬನಿಗೆ ಸಾರಥಿ ಆಗ್ತಾನೆ, ಇನ್ನೊಬ್ಬನಿಗೆ ಇನ್ನೇನೋ ಕೆಲಸ ಮಾಡ್ತಾನೆ. ಭಗವಂತ ತನ್ನ ಜೀವನದಲ್ಲಿ ಎಂಥೆಂಥ ಕೆಲಸ ಮಾಡ್ಬೋದು, ಅದು ಎಲ್ಲ ಕೆಲಸಗಳನ್ನು ಅದು ನಮಗೆ ನೀಚ ಅನ್ನಿಸ್ಬೋದು, ಆದರೆ ಅವನು ಅದನ್ನು ಉತ್ಕೃಷ್ಟ ಅಂತ ಮಾನವೀಯತೆಯನ್ನು ಬಹಳಷ್ಟು ಕೃಷ್ಣ ಪರಮಾತ್ಮ ತನ್ನ ಜೀವನದಲ್ಲಿ ಮೆರೆದಿದ್ದಿದೆ. ಅಂತಹ ಗೀತಾ ತತ್ವೋಪದೇಶ ಅಂತ ಅದನ್ನು ಬಿಡೋದಿಲ್ಲ, ಉಲ್ಲೇಖವನ್ನು ಮಾಡ್ತಾರೆ. ಆಮೇಲೆ ರಾಜನನ್ನಾಗಿ ಮಾಡ್ತಾರೆ ಅಂತ ವರ್ಣನೆ ಮಾಡಿ ತಾನೇ ಒಂದು ಅಶ್ವಮೇಧ ಯಾಗ ಮಾಡ್ತಾನೆ ಎನ್ನುವ ಉಲ್ಲೇಖ ಬರುತ್ತೆ. ಅಶ್ವಮೇಧ ಯಾಗ ಮಾಡ್ದ. ಆಮೇಲೆ ಒಬ್ಬ ಬ್ರಾಹ್ಮಣನ ಪುತ್ರನ ರಕ್ಷಣೆಯನ್ನು ಮಾಡಿದ ಅಂತ ಬಂತು. ದಂತವಕ್ತ್ರನ ವಧೆ ಬಂತು. ಆಮೇಲೆ ಒಂದು ಶ್ಲೋಕ ಪ್ರಾರಂಭ, ಕೊನೆಯ ಶ್ಲೋಕ, ಅದರ ಫಲವನ್ನಾಗಿ ಮುಂದಕ್ಕೆ ರಾಯರು ಬರೀತಾರೆ. ಈ ಶ್ಲೋಕ ಬಹಳ ಚೆನ್ನಾಗಿದೆ. ರಕ್ಷನ್ ಲೋಕಾನ್ ಸಮಸ್ತಾನ್ ನಿಜ ಜನನಯನಾನಂದಕಾರಿ ನಿರಸ್ತಾವದ್ಯ ಸೌಖ್ಯೈಕ ಮೂರ್ತಿ ಸುರತರು ಕುಸಮೈ ಹೀರ್ಯಮಾಣೋ ಮರೇಂದ್ರೈ ಸಿದ್ಧೈ ಗಂಧರ್ವ ಪೂರ್ವೈ ಜಯ ಜಯ ವಚನೈ ಸ್ತೂಯಮಾನೋತ್ರ ಕೃಷ್ಣ ಸ್ತ್ರೀಭಿ ಪುತ್ರೈಶ್ಚ ಪೌತ್ರೈ ಸ ಜಯತಿ ಭಗವಾನ್ ಸರ್ವ ಸಂಪತ್ ಸಮೃದ್ಧ ಅಂತ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಅಂತ ರಾಯರು ಅದನ್ನೇ ತಿಳಿಸಿದ್ದು. ನೀವು ಯಂ ಯಥಾ ಉಪಾಸತೆ ತತ್ತಥೈವ ಭವತಿ ಅಂತ. ನಾವು ಯಾರನ್ನ ಭಕ್ತಿಯಿಂದ ಉಪಾಸನೆ ಹೇಗೆ ಮಾಡ್ತೀವೋ ಯಾವ ಕ್ರಮದಲ್ಲಿ, ಹಾಗೇ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲಿ ಧ್ಯಾನ ಮಾಡಿದೆವು ಕೃಷ್ಣ ಹೇಗೆ ಅವನು ಅಂದರೆ ಜಯಭೇರಿ, ಎಲ್ಲ ಕಡೆ ಜಯ ಜಯ ವಚನೈಹಿ, ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ ಆ ಕೃಷ್ಣನನ್ನ, ಜಯ ಜಯವಾಗಲಿ ಅಂತ. ತಾನು ತನ್ನ ಪತ್ನಿಯರು, ಪುತ್ರರು, ಪೌತ್ರರು, ಹಾಗೆ ಸಕಲ ಸಮೃದ್ಧಿ ಎಲ್ಲರಿಂದಲೂ ಕೂಡಿ ಆ ಕೃಷ್ಣ ಪರಮಾತ್ಮ ವೈಭವದಿಂದ ಇದ್ದಾನೆ ಎನ್ನುವ ವರ್ಣನೆ ಮಾಡಿದರು. ಅಂದರೆ ಇಂತಹ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದರೆ ಇಂತಹ ಒಂದು ಸಮೃದ್ಧಿ ನಮಗೂ ಉಂಟಾಗತ್ತೆ. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಅವನಿಗೆ ಹೂವುಗಳನ್ನು ಹಾಕ್ತಾ ಇದ್ರು. ಯಾವ ಹೂವುಗಳು? ಈ ಲೋಕದಲ್ಲಿ ಬೆಳೆದ ಹೂವುಗಳ ಅರ್ಚನೆ ಅವನಿಗೆ ಆಗೋದಿಲ್ಲ. ಸುರತರು ಕುಸಮೈಹಿ, ಸುರತರು ಆ ದೇವಲೋಕದಲ್ಲಿ ಇದ್ದ ಕುಸುಮಗಳಿಂದ, ಪುಷ್ಪಗಳಿಂದ ಎಲ್ಲ ದೇವತೆಗಳು ಅವನಿಗೆ ಅರ್ಚನೆ ಮಾಡ್ತಾ ಇದ್ರು. ನಾವ್ಯಾರು ಯೋಗ್ಯತೆನೇ ಇಲ್ಲ, ಅದಕ್ಕೆ ಅವ್ರು ಮನುಷ್ಯರು ಅಂತ ಇಲ್ಲಿ ಹಾಕೋದೇ ಇಲ್ಲ. ಆಗಿನ ಕಾಲದಲ್ಲಿ ಮನುಷ್ಯರು ಅಂತ ಹಾಕ್ಬೇಕಲ್ವಾ? ಅವರಾದ್ರೂ ಏನೋ ಕುಸುಮ ಅರ್ಪಣೆ ಮಾಡಿದ್ರು ಕೃಷ್ಣನಿಗೆ ಅಂತ, ಅದು ಯೋಗ್ಯತೆನೇ ಇಲ್ಲ. ಅದಕ್ಕೆ ಸಿದ್ಧೈಹಿ ಗಂಧರ್ವ ಪೂರ್ವೈಹಿ ಅಂತ ಅವರಷ್ಟೇ ಹೆಸರು ಹೇಳೋದು. ಒಂದು ಸಿದ್ಧ ಮಹಾಪುರುಷರು, ಇನ್ನು ಗಂಧರ್ವರು, ಇವರಿಗೆ ಯೋಗ್ಯತೆ. ಕೊನೆಗೆ ಅವ್ರಿಗೂ ಯೋಗ್ಯತೆ ಇಲ್ಲ. ನಾವು ದಿವಸ ಪೂಜೆ ಮಾಡೋದು ಯಾರು ಪೂಜೆ ಮಾಡ್ತಾರೆ? ನಾವು ನಮ್ಮ ಕೈಯಿಂದ ಪೂಜೆ ಮಾಡ್ತೀವ? ಅಲ್ಲ. ಹಸ್ತ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿನೇ ಪೂಜೆ ಮಾಡ್ಲಿಕ್ಕೆ, ವಾಯುದೇವರಿಗೆ ಹಕ್ಕಿಲ್ಲ ಕೊನೆಗೆ. ಅಂದರೆ ಆ ರೀತಿ ಅಂತೂ ಈ ಸಿದ್ಧೈಹಿ ಗಂಧರ್ವೈ ಪೂರ್ವೈಹಿ ಅಂತಹವರೇ ಅರ್ಚನೆ ಮಾಡ್ತಾ ಇದ್ರು ಆ ಕೃಷ್ಣ. ಅವನು ನಿಜ ಜನ ನಯನಾನಂದಕಾರಿ, ಅವನು ತನ್ನ ಜನರಿಗೆ ತನ್ನ ಕಣ್ಣನ ದೃಷ್ಟಿಯನ್ನು ಬೀರಿದರೆ ಸಾಕು ಆನಂದ ಆಗ್ತಾ ಇತ್ತು ಅನ್ನುವ ವರ್ಣನೆ ಈಗಾಗಲೇ ಭಾಗವತದಲ್ಲಿ ಬಂದಿದೆ. ಇಂತಹ ಕೃಷ್ಣ ಜಯತಿ, ಉತ್ಕೃಷ್ಟನಾಗಿದ್ದಾನೆ ಎನ್ನುವ ವರ್ಣನೆ ಮಾಡ್ತಾ ಇಲ್ಲಿ ಮೊದಲನೇ ಶ್ಲೋಕದಿಂದ ಹೇಳಿದ್ರು. ಏನು ಹೇಳಿದ್ರು ರಾಯರು ಅಂದರೆ ಎಲ್ಲ ಸಂಗ್ರಹ, ಪ್ರಾರ್ಥನೆ ಮಾಡಿದ್ರು ದೇವತೆಗಳು, ನಂತರ ಒಂದೊಂದೇ ಒಂದು ವಿಧಾನವನ್ನು ಹೇಳ್ತಾ ಹೋದ್ರು. ಇದು ನೋಡಿದ್ರೆ ಹೇಗೆ ಅನ್ನಿಸ್ತು ಅಂದರೆ ನನಗೆ ಈ ಬ್ರಹ್ಮಸೂತ್ರ
ಎರಡನೆಯ ಓಂ ಜನ್ಮಾದ್ಯಸ್ಯತಃ ಓಂ ಅನ್ನೋ ಬ್ರಹ್ಮಸೂತ್ರ ಏನಿದೆ, ಆ ಬ್ರಹ್ಮಸೂತ್ರದ ವಿವರಣೆ ಕೃಷ್ಣ ಚಾರಿತ್ರ ಮಂಜರಿ ಅಂತ ಅನ್ಸುತ್ತೆ. ಕೃಷ್ಣನ ಚರಿತ್ರೆಯನ್ನ ರಾಯರ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಅವರು ವರ್ಣನೆ ಮಾಡಿದ್ದು ಇಡೀ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ನಾಶ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇಷ್ಟು ಕೃಷ್ಣನ ಚರಿತ್ರೆಯಲ್ಲಿ ಪ್ರತಿಯೊಂದು ಕಡೆ ನೋಡ್ತೀವಿ. ಉತ್ಪತ್ತಿ, ಅವನಿಂದ ಉತ್ಪತ್ತಿಯಾಗಿದ್ದೇನು ಅಂತ ಇಷ್ಟು ಕೃಷ್ಣ ಚಾರಿತ್ರ ಮಂಜರಿಯನ್ನು ಒಮ್ಮೆ ಅವಲೋಕನ ಮಾಡ್ತಾ ಹೋದರೆ ಏನು ಉತ್ಪತ್ತಿ ಆಯಿತು, ಒಬ್ಬರಿಗೆ ಜ್ಞಾನ ಹುಟ್ಟಿತು, ಇನ್ನೊಬ್ಬರಿಗೆ ಅಜ್ಞಾನ ಹೋಯಿತು, ಈ ರೀತಿ ಸ್ಥಿತಿ, ನಾಶ, ಒಬ್ಬನ ದೈತ್ಯರ ಸಂಹಾರ ಆಯಿತು. ಆ ಎಲ್ಲ ಸಂಗ್ರಹ ಮಾಡೋದನ್ನಂತೂ ಇನ್ನೂ ಸುಲಭ ಹೇಳೋದಿದ್ರೆ ನಿಮಗೆ ಜಾತಃ ಕಂಸ ವದಾರ್ಥಾಯ ಭೂಭಾರೋ ತಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಮುಗೀತು. ಇಷ್ಟೇ ಕೃಷ್ಣ ಬಂದಿದ್ದು ಇದಕ್ಕೆ. ಇಷ್ಟು ಕಾರ್ಯವನ್ನು ಬಿಡಿಸಲಿಕ್ಕೆ ಇಡೀ ಭಾಗವತದ 105 ಅಧ್ಯಾಯ, ಇನ್ನು ಈ ಕೃಷ್ಣ ಚಾರಿತ್ರ ಮಂಜರಿ ಎಲ್ಲ ಪದ್ಯಗಳು, ಇಲ್ಲೆಲ್ಲ ಒಂದೊಂದು ಪ್ರಸಂಗವನ್ನು ನೋಡ್ತಾ ಹೋದರೆ ಎಲ್ಲ ವತ್ಸಾಸುರ, ಯಾರ್ಯಾವ ರೂಪದಲ್ಲಿ ಅಸುರರು ಬರ್ತಾರೋ ಎಲ್ಲರೂ, ಅದು ಗೋ ರೂಪ ಆಗಿರ್ಬೋದು, ಇನ್ನೊಂದು ಕತ್ತೆ ರೂಪ ಆಗಿರ್ಬೋದು, ಕೋತಿ ರೂಪ ಆಗಿರ್ಬೋದು, ಯಾವ್ಯಾವ ರೂಪ ಇದೆಯೋ ಎಲ್ಲರನ್ನೂ ಸದೆ ಬಡ್ದಿದ್ದಾನೆ. ಹಾಗೆ ಎಂತಹ ಒಬ್ಬ ಹೂ ಮಾರೋ ಅಂತಹ ಒಬ್ಬ ವ್ಯಕ್ತಿ ಸುಧಾಮ ಮತ್ತೆ ಒಬ್ಬ ಕ್ಷೌರಿಕ, ಎಂತಹ ಒಬ್ಬ ಅಲ್ಪರಾದ ವ್ಯಕ್ತಿಗಳಿಗೂ ಕೂಡ ಅವನು ಅನುಗ್ರಹ ಮಾಡಿದ. ಮಾನವೀಯತೆಯನ್ನು ಬಹಳಷ್ಟು ಕೃಷ್ಣ ಮೆರೆದಿದ್ದಾನೆ. ಅಂತಹ ಈ ಕೃಷ್ಣ ಚಾರಿತ್ರ ಮಂಜರಿಯನ್ನ ರಾಯರು ಬರೆದ್ರು. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮಂಜರಿ, ತುಳಸಿ ಮಂಜರಿಯನ್ನ ದೇವರಿಗೆ ಅರ್ಪಣೆ ಮಾಡ್ತೀವಿ. ಇಲ್ಲಿ ಹಾಗೆ ಕೃಷ್ಣ ಚಾರಿತ್ರ ಮಂಜರಿ, ಇದು ಮಂಜರಿ ಎಷ್ಟಿದೆ? 29 ಮಂಜರಿ ಅಲ್ಲ, 29ನೇ ಶ್ಲೋಕ ಫಲಶ್ರುತಿ ಅಷ್ಟೇ. 28 ಶ್ಲೋಕ ಮಂಜರಿ ಕೃಷ್ಣನ ವರ್ಣನೆ ಮಾಡಿದ್ದು. ಈ 28 ಶ್ಲೋಕ ಬಹುಶಃ ಒಂದು ತಿಂಗಳ ಹತ್ತತ್ರ 30 ದಿವಸ 31 ದಿವಸ ತಿಂಗಳು. ಅಂದರೆ ರಾಯರು ನಮ್ಗೇನು ತೋರಿಸಿದ್ದಾರೆ ಅಂದರೆ, ಕೃಷ್ಣನಿಗೆ ತುಳಸಿ ಮಂಜರಿಯನ್ನು ಅರ್ಪಣೆ ಮಾಡ್ತೀವೋ ಬಿಡ್ತೀವೋ ಅಂತಹ ಅವಕಾಶ ದೊರೆಯುತ್ತೋ ಇಲ್ವೋ, ತುಳಸಿ ಇಲ್ಲದೆ ಇರೋರು ಸಾಧ್ಯ ಇಲ್ಲ. ಆದರೆ ಈ ಕೃಷ್ಣ ಚಾರಿತ್ರ ಮಂಜರಿಯನ್ನ ಒಂದೊಂದು ಶ್ಲೋಕ ಹೇಳಿ ಭಗವಂತನಿಗೆ ದೇವರ ಪೂಜಾ ಕಾಲದಲ್ಲಿ ಒಂದು ಶ್ಲೋಕ, ತಿಂಗಳಿಗೆ ನೋಡಿ 28 ಇದೆ ಶ್ಲೋಕ, ಆಯ್ತಾ? 28 ಯಾಕೆ ಬರೆದ್ರು? 2 ದಿವಸ ಯಾಕಂದ್ರೆ ಪೂರ್ಣ ಪಾರಾಯಣ ಮಾಡಿ ಅಂತ ದಿವಸ ಅವನಂತ ಹೇಳಿದ್ರೆ, ಅಂದ್ರೆ ಒಂದೊಂದು ಶ್ಲೋಕವನ್ನ ಹೇಳಿ ಭಗವಂತನಿಗೆ ಮಂಜರಿಯಂತೆ ಒಂದು ಶ್ಲೋಕ ಹೇಳಿ ದಿವಸ ದೇವರ ಪೂಜಾ ಕಾಲದಲ್ಲಿ ಅನುಸಂಧಾನ, ಸಾಮಾನ್ಯವಾದ ಅರ್ಥ, ಬಹಳ ವಿಶೇಷವಾದ ಅರ್ಥ ಏನು ಬೇಡ, ಸಾಮಾನ್ಯವಾದ ಅರ್ಥ, ಆ ಒಂದು ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ, ರಾಯರು ಮಾಡಿದ ಮಂಜರಿ, ತುಳಸಿ ಮಂಜರಿ ನಿರ್ಮಾಣ ಮಾಡಿದ್ದು ಯಾರಿದನ್ನ? ಇದು ನಾವು ನೀವು ಮಾಡಿ ಬೆಳೆಸಿದ್ದಲ್ಲ, ರಾಯರೇ ತಮ್ಮ ಬುದ್ಧಿಯಲ್ಲಿ ಈ ವಿಷಯವನ್ನು ಹಾಕಿ ಬೆಳೆಸಿದ್ದು. ಇಂತಹ ಈ ಕೃಷ್ಣ ಚಾರಿತ್ರ ಮಂಜರಿಯನ್ನ ಪ್ರತಿನಿತ್ಯ ಒಂದೊಂದು ಮಂಜರಿ ದೇವರಿಗೆ ಅರ್ಪಣೆ ಮಾಡಿದರೆ ವಿಶೇಷವಾಗಿ ರಾಯರು ಭಗವಂತನ ಅನುಗ್ರಹ ಕೊಡಿಸ್ತಾರೆ. ನಮಗೆ ಭಗವಂತ ನೇರ ಸಿಗದೇ ಇರಬಹುದು, ಆದರೆ ರಾಯರು ತಾವು ಮಾಡಿದ ಈ ಕೃತಿಯನ್ನು ನಾವು ಈ ರೀತಿ ಆಚರಣೆ ಮಾಡಿದರೆ ವಿಶೇಷವಾಗಿ ಆ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ, ನಾವು ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೇಡೋದಲ್ಲ, ಲೌಕಿಕ ಸಂಪತ್ತನ್ನು ಬೇಡೋದಲ್ಲ, ಮುಖ್ಯವಾಗಿ ಆ ಕೃಷ್ಣನ ಪ್ರಸಾದ ಬೇಡಬೇಕು ಅಂತ ಅವತ್ತು ವಿಸ್ತಾರವಾಗಿ ನಿರೂಪಣೆ ಮಾಡಿದೆ. ಹಾಗೆ ಇಲ್ಲಿ ರಾಘವೇಂದ್ರೇಣ ಯತಿನ ಭೂಯಾತ್ ಕೃಷ್ಣ ಪ್ರಸಾದದ ಅಂತ ದಿವ್ಯ ದೃಷ್ಟಿ ಕೊಟ್ಟರು ರಾಯರು. ಇದು ಬಹಳ ದೊಡ್ಡ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದ ದೊಡ್ಡ ಪ್ರಮೇಯ. ಇದು ಸುಮ್ಮನೆ ಬಾಯಿ ಮಾತಿಗೆ ಕೃಷ್ಣ ಪ್ರಸಾದ ಕೊಡಲಿಕ್ಕೆ ಪ್ರಸಾದ ಕೊಡುತ್ತೆ ಕೃಷ್ಣ ಚಾರಿತ್ರ ಮಂಜರಿ ಅಂತ, ಅದು ಹಾಗಲ್ಲ. ಇಡೀ ನ್ಯಾಯಸುಧಾವನ್ನು ಓದಿದರೆ, ಇಡೀ ಅನುವ್ಯಾಖ್ಯಾನವನ್ನು ತಿರುಗಿಸಿ ಓದಿದ್ರೆ ಅಲ್ಲಿ ಹೇಳುವ ದೊಡ್ಡ ಸಿದ್ಧಾಂತ ಈ ಕೃಷ್ಣ ಪ್ರಸಾದ ಅನ್ನುವ ಶಬ್ದ ಬಹಳಷ್ಟು ದೊಡ್ಡ ಶಬ್ದ. ಆ ಶಬ್ದ ಆಡಿದ್ದಾರೆ ಅಂದರೆ ಆ ನ್ಯಾಯಸುಧಾದಲ್ಲಿ ಅವ್ರಿಗೆ ಎಷ್ಟು ಗತಿ ಇತ್ತು ಅಂತ ರಾಯರಿಗೆ ಗೊತ್ತಾಗುತ್ತೆ. ಆ ಅನುಭವ ಆಗೋದು ನ್ಯಾಯಸುಧಾ ಓದೋರಿಗೆ ಮಾತ್ರ ಅನುಭವ ಆಗುತ್ತೆ. ಅದು ಚೆನ್ನಾಗಿ ಓದಿದ್ರೆ ರಾಯರು ಯಾಕೆ ಈ ಪದ ಹಾಕಿದ್ರು ಅಂತ ಅನುಭವಕ್ಕೆ ಬರುತ್ತೆ. ಆ ಅನುಭವದ ಜ್ಞಾನ ನಮಗೆ ಬಂದರೂ ಸಾಕು, ಇಲ್ಲಿ ಹೇಳಿದ್ದಾರೆ, ಅದನ್ನ ಇಲ್ಲಿ ರಾಯರು ಉಲ್ಲೇಖ ಮಾಡಿದ್ದಾರೆ ಅನ್ನುವ ಪ್ರಜ್ಞೆ ಬಂದರೂ ಸಾಕು. ಅಂತಹ ದೊಡ್ಡ ಶಬ್ದ ಕೃಷ್ಣ ಪ್ರಸಾದದ, ಕೃಷ್ಣನ ಪ್ರಸಾದಕ್ಕೋಸ್ಕರ ಈ ಕೃಷ್ಣ ಚಾರಿತ್ರ ಮಂಜರಿ ಇದೆ ಅಂತ ಬಹಳಷ್ಟು ಸುಲಭ ಕೇಳಲಿಕ್ಕೆ ಈ ಶಬ್ದ. ಕೃಷ್ಣನ ಪ್ರಸಾದಕ್ಕೋಸ್ಕರ ಬರೆದ್ರು, ಏನು ದೊಡ್ಡ ವಿಷಯ, ಭಗವಂತನ ಪ್ರಸಾದ ಗುರುಪ್ರಸಾದಕ್ಕೆ ನಾವು ಸೇವೆ ಮಾಡ್ತೀವಿ ಅಂತ. ಹಾಗಲ್ಲ, ಆ ಪ್ರಸಾದ ಅನ್ನೋ ಶಬ್ದಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ. ಅದನ್ನು ಅನುಭವಿಸಬೇಕು ಅಂದರೆ ಅದು ನಾವು ತಿಂದೇ ನೋಡಬೇಕು ಅಂತ ಹೇಳ್ತೀವಲ್ಲ, ಹಾಗೆ ನ್ಯಾಯಸುಧಾ ಓದೇ ನೋಡ್ಬೇಕು. ಆ ಅನುಸಂಧಾನ ಎಷ್ಟು ಹೇಳಿದ್ರು ಏನೋ ಇನ್ನೂ ಅನುಭವಕ್ಕೆ ನಮಗೆ ಸಿಕ್ಕಿರೋಲ್ಲ. ಅದೇ ಹೇಳ್ತೀವಲ್ಲ, ಸಕ್ಕರೆ ಅದನ್ನು ತಿನ್ನಬೇಕು, ಅದ್ರ ಸಿಹಿ ಗೊತ್ತಾಗಬೇಕು, ತಿಂದೇ ಅನುಭವಿಸಬೇಕು ಅನ್ನುವಂತೆ ಭಗವಂತನ ಬಗ್ಗೆ ಎಷ್ಟೇ ಹೇಳಿ ನೀವು, ಭಗವಂತ ಕಣ್ಣು ಮುಂದೆ ಬಂದ ಮೇಲೇನೇ ಅವನ ಜ್ಞಾನ ಆಗೋದು. ಇಲ್ಲಿ ಶ್ರೀವತ್ಸ ಚಿಹ್ನೆ, ಕೌಸ್ತುಭಮಣಿ, ನೆನ್ನೆ ಪಾರಿಜಾತ ವೃಕ್ಷದ ಬಗ್ಗೆ ಹೇಳಿದೆ, ಹಾಗಿದೆ ಹೀಗಿದೆ ಬಂಗಾರ ಅದು ಇದು ಅಂತ ಏನು ಕಲ್ಪನೆ ಆಯಿತು ಹೊರತು
ಸಾಕ್ಷಾತ್ಕಾರ ಕಣ್ಣಿನಿಂದ ನೋಡೋವರೆಗೂ ಅದರ ಅನುಭವ ಆಗೋದಿಲ್ಲ. ಹಾಗೆ ಇದು ಕೂಡ ಆ ಕೃಷ್ಣ ಪ್ರಸಾದಕ್ಕೋಸ್ಕರ ಈ ಕೃಷ್ಣ ಚಾರಿತ್ರ ಮಂಜರಿ ಎನ್ನುವ ಒಂದು ದೊಡ್ಡ ಪ್ರಸಾದ ಅನ್ನುವ ಒಂದು ಪ್ರಮೇಯ, ಅದನ್ನು ನ್ಯಾಯ ಸಿದ್ಧಾಂತದ ಸಾರ ಪ್ರಮೇಯ ಅದನ್ನು ಹೇಳಿದ್ದಾರೆ. ಅಂತಹ ಪ್ರಮೇಯವನ್ನು ಇಲ್ಲಿ ನಿರೂಪಣೆ ಮಾಡಿ ರಾಯರು ಅದ್ಭುತವಾಗಿ ತಮ್ಮ ಕೌಶಲವನ್ನು ಮೆರೆದಿದ್ದಾರೆ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಈ ಇಷ್ಟು ದಿವಸ ಆದಷ್ಟು ನನ್ನ ಬುದ್ಧಿಗೆ ನಿಲುಕುವಂತೆ ಗುರು ಹಿರಿಯರ ಇದು ಅನುಗ್ರಹದಿಂದಾಗಿ ಒಂದಿಷ್ಟು ವಿವರಣೆಯನ್ನು ಮಾಡಿದ್ದೇನೆ. ಬಹಳಷ್ಟು ಅದ್ಭುತವಾದ ಕೃತಿ ಕೃಷ್ಣ ಚಾರಿತ್ರ ಮಂಜರಿ. ಇದರ ಅನುಸಂಧಾನ ಪ್ರತಿನಿತ್ಯ ಒಂದೊಂದು ಶ್ಲೋಕವನ್ನಾದರೂ ಕೂಡ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಖಂಡಿತವಾಗಿ ರಾಯರ ಅನುಗ್ರಹ, ತನ್ಮೂಲಕ ಮಧ್ವಾಚಾರ್ಯರ ಅನುಗ್ರಹ, ತನ್ಮೂಲಕ ಕೃಷ್ಣನ ಪ್ರಸಾದ ಅನುಗ್ರಹ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದಿವಸಗಳ ಕಾಲ ನೀವೆಲ್ಲ ಈ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿ ಈ ಕೃಷ್ಣ ಚಾರಿತ್ರ ಮಂಜರಿಯನ್ನು ಶ್ರವಣ ಮಾಡಿದ್ದೀರಿ. ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಾಗೂ ತದಂತರ್ಯಾಮಿ ಶ್ರೀ ಮಧ್ವಾಚಾರ್ಯರ ಹಾಗೂ ತದಂತರ್ಯಾಮಿ ಶ್ರೀ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ, ಅದಕ್ಕೆ ಜ್ಞಾನಭಕ್ತಿ ವೈರಾಗ್ಯ ಕೊಡಲಿ ಅಂತ ಹೇಳ್ತಾ ಇಲ್ಲ, ವಿಶೇಷ ಅನುಗ್ರಹ ಪ್ರಸಾದ ಅಂದರೆ ಎಲ್ಲ ಒಂದೇ, ಅಂತಹ ವಿಶೇಷ ಭಗವಂತನ ಪ್ರಸಾದ ಆಗಲಿ ಅಂತ ಗುರು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೂ ನನಗೂ ವಿಶೇಷವಾಗಿ ಗುರು ದೇವತೆಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ಉಪನ್ಯಾಸವನ್ನು ಶ್ರೀ ಶ್ರೀ ವಿದ್ಯಾಶ್ರೀಶತೀರ್ಥ ಗುರುವಂತರ್ಗತ ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ, ವ್ಯಾಸರಾಜರು ಬಂದರು ಅಂದರೆ ರಾಯರು ಬಂದರು ಅನ್ನುವ ಅನುಸಂಧಾನದಿಂದಲೇ ದಿವಸ ಹೇಳ್ತಾ ಇರೋದು. ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ.